ಧರ್ಮಸ್ಥಳದಲ್ಲಿ ಬುರುಡೆ ಪ್ರಕರಣ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂದೋಲ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ. ಧರ್ಮಸ್ಥಳದಲ್ಲಿ ಬುರುಡೆ ಪ್ರಕರಣ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂದೋಲ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಧರ್ಮಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಯಾವ ಶವಗಳು ಹೂತಿರುವ ಸಾಕ್ಷಿಗಳು ಸಿಕ್ಕಿಲ್ಲ. ಇದು ಸರ್ಕಾರದ ಆಡಳಿತಕ್ಕೆ ಮಂಕುಬೂದಿ ಎರಚುವ ಕೆಲಸ ಆಗ್ತಾ ಇದೆ. ಇದರ ಹಿಂದೆ ಯಾರಿದ್ದಾರೆ ಅದ್ರ ಬಗ್ಗೆ ಮೊದಲು ತನಿಖೆ ಆಗಬೇಕು. ಹಿಂದೂ ದೇವಾಲಯ ಧರ್ಮದ ಮೇಲೆ ಅಪನಂಬಿಕೆ ಮೂಡಿಸ್ತಾ ಇದ್ದಾರೆ. ಅಪನಂಬಿಕೆ ಉಂಟು ಮಾಡಲು ಕೆಲ ಮೆಷಿನರಿಗಳು ಕೆಲಸವನ್ನ ಮಾಡ್ತಿವೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂತಹ ಮೆಷಿನರಿಗಳ ಕೆಲಸ ಇದರಲ್ಲೂ ಇರುವ ಸಂಶಯ ಇದೆ. ಇದರ ಹಿಂದಿರುವವರ ಪತ್ತೆಗೆ ಸ್ವಾಮೀಜಿ ಇದೀಗ ಆಗ್ರಹಿಸಿದ್ದಾರೆ. ಕಲಬುರಗಿಯಲ್ಲಿ ಆಂದೋಲ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಆದಷ್ಟು ಬೇಗ ಯಾರು ಈ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಹಿಂದೆ ಯಾರಿದ್ದಾರೆ ಅದನ್ನು ತನಿಖೆ ಆಗಬೇಕಾಗಿದೆ. ಧರ್ಮಸ್ಥಳದ ಪ್ರಕರಣ ಇಡೀ ದೇಶದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಒಂದು ಪ್ರಕರಣ. ಶುರುವಿಗೆ ಏನು ಆರೋಪ ಬಂದಿತ್ತು, ಆ ಆರೋಪ ಬಂದಾಗ ನಮಗೆ ಹರಿಯಾಣದ ಡೇರಾ ಸಚ್ಚಾ ರಾಮ್ ರಹೀಂ ನೆನಪಾಗ್ತಾ ಇತ್ತು. ಆ ಥರದ್ದು ಏನಾದರೂ ಇಲ್ಲಿ ನಡೆದಿದೆಯಾ ನಮ್ಮ ಕರ್ನಾಟಕದಲ್ಲಿ ಅನ್ನುವಂಥದ್ದು ಭಯ ಆಗಿತ್ತು. ಆದರೆ ಇವತ್ತು ಅಲ್ಲಿ ಅನ್ವೇಷಣೆ ಮಾಡಿದಾಗ SIT ತನಿಖೆ ಕೈಗೊಂಡಾಗ ಯಾವುದೇ ತರಹದ ಅಲ್ಲಿ ಶವಗಳ ಹೂತಂತಹ ಸಾಕ್ಷಿ ಸಿಗಲೇ ಇಲ್ಲ. ಹಾಗಾದರೆ ಇದನ್ನ ಈ ರೀತಿಯಾಗಿ ಇಡೀ ಕರ್ನಾಟಕ ಸರ್ಕಾರದ ಒಂದು ಆಡಳಿತಕ್ಕೆ ಮಂಕು ಬುದ್ಧಿ ಎರಚಿ ಇಂತಹ ತನಿಖೆಗೆ, ಇಂತಹ ದುಸ್ಸಾಹಸಕ್ಕೆ ಸುಳ್ಳು ಹೇಳುವಂತಹದ್ದು ಕೈ ಹಾಕಿದ್ದಕ್ಕೆ ಯಾರು ಇವರಿಗೆ ಹಿಂದೆ ಬೆಂಬಲ ಇದ್ದಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಇದ್ರ ಹಿಂದೆ ಯಾರಿದ್ದಾರೆ ಅದನ್ನು ತನಿಖೆ ಆಗಬೇಕಾಗಿದೆ. ಯಾಕೆ ಈ ರೀತಿ ಮಾಡಿದ್ರು? ಇಡೀ ನಮ್ಮ ದೇಶದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಅಪನಂಬಿಕೆ ಉಂಟು ಮಾಡುವಂತಹ ಅನೇಕ ಕೆಲ ಮಷಿನರಿಗಳು ಇವತ್ತು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಅಂತಹ ಮಷಿನರಿಗಳ ಕೈವಾಡ ಇದರಲ್ಲಿ ಯಾಕೆ ಇರಬಾರ್ದು ಅನ್ನುವಂಥದ್ದು ನನಗೆ ಪ್ರಶ್ನೆ ಇದೆ. ಒಂದು ಸರ್ಕಾರನೇ ವಿಧಾನಸೌಧದ ಮುಖ್ಯಮಂತ್ರಿಗಳನ್ನೇ ತಲೆಬಾಗಿಸುವಂತಹ ಒಂದು ಸಂಚು ರೂಪಿಸಿ ಇಡೀ ದೇಶ ಸಂವಿಧಾನಕ್ಕೆ ಅವಮಾನ ಮಾಡುವಂತಹ ಈ ಕೃತ್ಯ ಯಾವ ಕಾರಣಕ್ಕೂ ಕೂಡ ಒಪ್ಪುವಂಥದ್ದಲ್ಲ. ಈ ರೀತಿಯಾದಂತಹ ಸುಳ್ಳು ಸುದ್ದಿಗಳನ್ನು ಹರಡಿ ಊಹಾಪೋಹಗಳನ್ನು ಸೃಷ್ಟಿ ಮಾಡಿ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಂಥವರಿಗೆ ಯಾವುದೇ ಕ್ಷಮೆ ಇಲ್ಲ. ಅಂಥವರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನುವಂಥದ್ದು ನಮ್ಮ ಶಿವಸೇನೆಯ ಪಕ್ಷದ ಆಗ್ರಹ ಇದೆ.